ಸ್ನೇಹಿತರೆ, ಇದ್ದಲ್ ಮನೆ ಫಾಲ್ಸ್ ನೋಡಿ, ಏನು ವ್ಯೂ. ನಮಸ್ಕಾರ ಕರ್ನಾಟಕ, ಶುಭೋದಯ, ಶುಭ ಸಂಜೆ. ಗೋಡೌನ್ ರೋಡ್ಗೆ ಸ್ವಾಗತ. ಪೂಜೆ ಆಯಿತು, ಚೂರ್ಗಾಯಿ ಈರ್ಗಾಯಿ ಹೊಡೆದಿದ್ದಾಯಿತು. ಬನ್ನಿ ನೆಕ್ಸ್ಟು ನಮ್ಮ ಕೊಡಚಾದಿ ಟ್ರಿಪ್ಗೆ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಕೊಡಚಾದಿ ಫುಲ್ ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀರಿ ಬೈ ವಾಕು. ಈ ಎಲ್ಲ ವೀಡಿಯೋಸ್ ನೋಡೋಣ ಬನ್ನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಆಗಲೇ ಇನ್ನೂ ಟೈಮು 6:30. ಇನ್ನೂ ನಾವು ಸ್ಟೇ ರೀಚ್ ಆಗಲಿಲ್ಲ ನೋಡಿ. ನಾವು ಸ್ಟೇಗೆ ಹೋಗ್ತಾ ಇರೋ ದಾರಿ ಹೇಗೆ. ನಮಸ್ಕಾರ ಕರ್ನಾಟಕ. ಫೈನಲಿ ನಮ್ಮ ಟ್ರೆಕ್ ಸ್ಟಾರ್ಟ್ ಆಯಿತು. ಕೊಡಚಾದ್ರಿ ಟ್ರೆಕ್ ಅಕ್ಷಯ ಹೋಮ್ ಸ್ಟೇಯಿಂದ. ಟೈಮ್ ಲೇಟ್ ಆಗೋಯ್ತಲ್ವ, ಅದಕ್ಕೆ ಹೋಮ್ ಸ್ಟೇ ಎಲ್ಲ ಆಮೇಲೆ ವೀಡಿಯೋ ಹಾಕ್ತೀನಿ ಬನ್ನಿ. ಟ್ರೆಕ್ ಸ್ಟಾರ್ಟ್ ಆಗಿದೆ. ಎಲ್ಲ ನೋಡಿ ಬಾಯ್ಸು ಎಲ್ಲ ಪಕ್ಕ ರೆಡಿಯಾಗಿದ್ದಾರೆ. ನಮ್ಮ ಗೈಡು ಹಾಯ್ ಹೇಳಿ ಸರ್. ಏನು ಸರ್ ಹೆಸರು? ರಘುಪತಿ ಅಂತ. ಬನ್ನಿ, ತುಂಬ ಎಕ್ಸೈಟಿಂಗ್ ಆಗಿರುತ್ತೆ, ನೋಡೋಣ. ಈಸಿ ಅಂತೆ, ಹಂಗೆ ಅಂತ ಹೇಳಿದ್ದೀನಿ ಎಲ್ಲರಿಗೂ. ಬನ್ನಿ. ಸೊ ಫ್ರೆಂಡ್ಸ್ ನೋಡಿ, ನಾವು ಅಕ್ಷಯ ಹೋಮ್ ಸ್ಟೇಯಿಂದ ಹಿಂಗೆ ಬಂದರೆ, ಸೊ ಇಲ್ಲಿ ನಮಗೆ ರೈಟ್ ಡಿವಿಯೇಷನ್, ಇಲ್ಲಿಂದ ನಾವು ರೈಟ್ ಡಿವಿಯೇಷನ್ ತೊಗೊಂಡು ಈಗ ಆ್ಯಕ್ಚುಲಿ ಇಲ್ಲಿಂದ ಆಲ್ಮೋಸ್ಟ್ ಕಾಂಕ್ರೀಟ್ ರೋಡ್ ಇಲ್ಲ, ಟ್ರೆಕ್ ಹೋಗೋಣ. ರಿವರ್, ಸಣ್ಣ ರಿವರು. Group, are we ready? Yes! Say yes! ಏನು ಹೇಳಿ ಫ್ರೆಂಡ್ಸ್, ಇಲ್ಲಿಗೆ ಉಸ್ ಅಂತ ಇದ್ದಾರಲ್ಲ, ಇನ್ನು 12 ಕಿಲೋಮೀಟ್ರ್ ಹೆಂಗೆ ನಡೀತಾರೆ? ಹಾಂ ಏನು ಗೋಪೆ? ಡೌಟ್ಫುಲ್. ಇಲ್ಲಿಗೆ ಉಸ್ ಅಂತ ಇದ್ರೆ ನಡೀತಾರ ನೋಡಿ. ಇಲ್ಲಿ ನಾವು ರೈಟ್ ತೊಗೊಂಡ್ಮೇಲೆ ಇಲ್ಲಿಂದ ಒಂದು 3 ಮನೆ ಇದೆ ಅಷ್ಟೇ, ಬಿಟ್ಟರೆ ನೆಕ್ಸ್ಟ್ ಒಂದು ಫಾರೆಸ್ಟ್ ಚೆಕ್ ಪೋಸ್ಟು. ಇದೇ ಬೆಟ್ಟ ಹತ್ತೋದು ನೋಡಿ, ಇದೇ ಬೆಟ್ಟ ಮೇಲೆ ಕಾಣಿಸುತ್ತಾ ಇಲ್ವಾ? ಮೊಬೈಲಲ್ಲಿ ಹಾಕ್ತೀವಿ ಮನೆ, ಗೋಪುರಲ್ಲಿ ಲಾಂಗ್ ಶಾಟ್ಸ್. ಬಿಸಿಲು ಬಂದುಬಿಟ್ಟಿದೆ. ಆ್ಯಕ್ಚುಲಿ ಮಳೆಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಏನು ಮಾಡೋದು? ಏನು ವ್ಯೂ ಇದೆ ನೋಡಿ. ಇನ್ನೂ ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ಟೀಪ್ ಸ್ಟಾರ್ಟ್ ಆಗುತ್ತೆ ಅಂತ ಗೈಡಿ ಹೇಳ್ತಿದ್ದಾರೆ. ಒಳ್ಳೆ ಕಾರಸ್ಟ್ ಒಳಗಡೆ ಪೊದೆಯಲ್ಲಿ ಹೋಗ್ದಂಗೆ ಹೇಳೆ. ಬನ್ನಿ ಇನ್ನು ಮುಂದೆ ವಿಡಿಯೋ ಹಾಕೋಣ ನೋಡಿ. ಯಾವುದೋ ಒಂದು ಪೊದೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಗಾಯ್ಸ್. ಹುಡುಗರು ಪೊದೆಯಲ್ಲಿ ಹಾಕೊಂಡು ಹೋಗ್ತವ್ರೆ. ಒಂದಿಬ್ಬರು ಎಕ್ಸ್ ಆರ್ಮಿ ಮೆನ್ಸ್ ಇದ್ದಾರೆ, ಒಬ್ಬ ಪ್ರೆಸೆಂಟು, ಒಬ್ಬ ಎಕ್ಸು ನೋಡಿ. ಇಲ್ಲಿ ಮುಂದೆ ಹೋಗ್ತದಲ್ಲ ಕೇರಳ. ಸೂಪರ್ ಅಲ್ಲ? ಜಾಲಿ ಜಾಲಿ, ಎಲ್ಲ ಜಾಲಿ ಅಲ್ಲ. ಶಿಲ್ಪನಲ್ಲಿ ಇಟ್ಬಿಟ್ಟು ನೀನು ಅಲ್ಲೇ ಇರು,
ಫಾರೆಸ್ಟ್ ರೇಂಜ್ ಅವ್ರ ಹತ್ರ ಕಷ್ಟ ಸುಖ ಮಾತಾಡ್ಕೊಂಡಿರೋ ಅಂದ್ಬಿಟ್ಟು ಹಾಂ ನಾವೆಲ್ಲ ಟ್ರೆಕ್ ಮಾಡ್ಕೊಂಡು ಬರ್ತೀರಿ. ಏನಂದರೆ ಅಲ್ಲ ಸತೀಶ, ಏನು ಗೊತ್ತಾ, ಇವಾಗ ನಾವು 1 ಕಿಲೋಮೀಟ್ರ್ ನಡೆದ್ಮೇಲೆ ಬಾಡಿ ಟ್ಯೂನ್ ಆಗಿಬಿಡುತ್ತೆ. ಆಮೇಲೆ ನಮಗೆ ಏನೂ ಕಷ್ಟ ಅನ್ಸಲ್ಲ. ಅಲ್ಲ ಸ್ಟಾರ್ಟಿಂಗ್ ಹಂಗೆ ಅನ್ಸುತ್ತೆ, ಎಲ್ಲ ಹತ್ಬೋದು. ನನಗೂ ಜಾಗಿಂಗ್ ವಾಕಿಂಗ್ ಎಲ್ಲ ಬಿಟ್ಟು ಆಲ್ಮೋಸ್ಟ್ 4 months ಆಯ್ತಲ್ಲ. ಹಾಂ ನೋಡಿ ಸ್ನೇಹಿತರೆ, ವಾಟರ್ ಕ್ರಾಸಿಂಗ್ ಓ ಕ್ರೇಜಿ ಗುರು ಪಾತು. ಏನು ಹೇಳಿ, ನೀರು ಹರಿಯೋ ದಾರಿ ನೋಡಿ. ನಾವು ಟ್ರೆಕ್ ಮಾಡ್ತಿರೋ ಜಾಗ ಇದೆಲ್ಲ ನೀರು ಹರಿಯೋ ಅಂಥ ಜಾಗ. ಹಾಂ, ಪ್ರಕೃತಿ ಮಾಡಿಕೊಟ್ಟಿರೋಂಥ ಜಾಗದಲ್ಲಿ ಟ್ರೆಕ್ಕಿಂಗ್. ಹಾಂ, ಒಂದು ಸಣ್ಣ ಬ್ರೇಕ್. ಸಣ್ಣ ಬ್ರೇಕ್, ಕೂರೋದಂಗಿಲ್ಲ, ಕೂತ್ರೆ ಮಜಲ್ ಸಿಡ್ಬಿಡುತ್ತೆ. ನಿಂತ್ಕೊಂಡು ಒಂದು ಸ್ವಲ್ಪ ಹಂಗೆ ರಿಲ್ಯಾಕ್ಸು ಮತ್ತೆ ಮೂವ್ ಆಗಬೇಕು. ಆ್ಯಕ್ಚುಲಿ ಮೂವಿಂಗಲ್ಲಿದ್ದರೆ ಬೆಸ್ಟು. ನೀವೇನಾದ್ರು ಬಂದರೆ ಮೂವಿಂಗಲ್ಲೇ ಹೋಗಿ 1-2-3 ಕಿಲೋಮೀಟರ್ಸಲ್ಲಿ ಸೆಟ್ ಆಗಿಬಿಡುತ್ತೆ. ಹೇಳಿ ಹಾಂ, ಹೇಳಿ ಫ್ರೆಂಡ್ಸ್, ಸ್ಟೀಪು ಫುಲ್ ಸ್ಟಾರ್ಟಿಂಗಿಂದ ಸ್ಟೀಪೇ. ಹೇಳಿ ಇಷ್ಟೊತ್ತು ಹತ್ತಿದ್ರಲ್ಲ, ಇಷ್ಟೊತ್ತು ಹತ್ತಿರೋದು ಬರೀ 3 ಕಿಲೋಮೀಟ್ರ್. ಎಲ್ಲಿ ಪುನಃ ಇಳಿದು ಪುನಃ ಆ ಬೆಟ್ಟ ಹತ್ತಿ ಪುನಃ ಆ ಬೆಟ್ಟ ಹತ್ತಿ ಪುನಃ ಇಳಿದು ಹೇಳಿ ಫ್ರೆಂಡ್ಸ್, ಆಫ್ಟರ್ 3.5 kilometers ಆಫ್ ಟ್ರೆಕ್ ನೋಡಿ, ಈ ಕಾಡು ಒಳಗಡೆಯಿಂದ ಒಂದು ಬಯಲು ಜಾಗ ಬಂತು. ಇಲ್ಲೇ ಚೆಕ್ ಪೋಸ್ಟ್, ಈ ಮನೆ ದಾಟಿ ಸ್ವಲ್ಪ ಮುಂದೆ ಹೋದರೆ ಚೆಕ್ ಪೋಸ್ಟ್ ಅಂತ. ನೋಡಿ ಅಲ್ಲಿ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಮೋಸ್ಟ್ಲಿ ಗೋಪುರಲ್ಲ, ಮೊಬೈಲಲ್ಲಿ ಒಂದು ರೀಲ್ ಹಾಕ್ತೀನಿ ನೋಡಿ. ಅದು ಬೆಟ್ಟ ಹತ್ತಿ ಇಳಿದು ಇನ್ನೊಂದು ಹತ್ತಿದ್ರೆ ಕೊಡಚಾದ್ರಿ ಹಿಲ್ಸ್. ಹೌದು, ಇಲ್ಲಿ ಚೆಕ್ ಪೋಸ್ಟಲ್ಲಿ ನಾವು ಆನ್ಲೈನ್ ಪಾಸ್ ಮಾಡಿದ್ದೀರಲ್ಲ, ಅದನ್ನೆಲ್ಲ ಇಲ್ಲಿ ಸೋರಿಸಿ ಸ್ಕ್ಯಾನ್ ಮಾಡಿದ್ರೆ ID ಕಾರ್ಡ್ ಕೊಡ್ತಾರಲ್ಲ ಸರ್. ಈಗಿಲ್ವಲ್ಲ, ಆಲ್ರೆಡಿ ಕೊಟ್ಟಿದ್ದೀರಲ್ಲ. ಸೊ ನಾವು ಆನ್ಲೈನ್ ಮಾಡಿರೋದ್ರಿಂದ ID ಕಾರ್ಡ್ ಇಲ್ಲ. ಇಲ್ಲೇ ಬಂದು ತೊಗೊಂಡು ಅಂತಾರಲ್ಲ, ಅವ್ರಿಗೆ ID ಕಾರ್ಡ್ ಇರುತ್ತೆ. ಬನ್ನಿ, ಅದೇ ಬೆಟ್ಟ ಅಂತೆ, ಚೆಕ್ ಪೋಸ್ಟ್ ಹಿಂದೆ ಇರೋದೆ. ಇಲ್ಲೆಲ್ಲ ಫಾರ್ಮಾಲಿಟೀಸ್ ಎಲ್ಲ ಮುಗಿಸೋಣ. ಹಾಂ, ಸೊ ಫ್ರೆಂಡ್ಸ್, ಯಾವುದಕ್ಕೂ ಈ ಫಾರೆಸ್ಟ್ ಚೆಕ್ ಪಾಯಿಂಟಿಗೆ ಬೇಗ ಬರಬೇಕು ನೋಡಿ. ಎಂಟಿ ಪ್ರೋಸೆಸ್ ಇದೆ ಎಲ್ಲ. ನಾವು ಚೆಕ್ ಮಾಡಿರೋ ಎಂಟ್ರಿ ಮಾಡಿದಿರಲ್ಲ ಅದು ತೋರಿಸ್ಬೇಕು. ಎಂಟ್ರಿ ಏನು ID ಕೊಟ್ಟಿರ್ತೀವಿ ತೋರಿಸಿ ಎಲ್ಲ ರಿಜಿಸ್ಟರ್ ಮಾಡಿ ಅವೆಲ್ಲ ತೋರಿಸ್ಬಿಟ್ಟು ಮತ್ತೆ ನಾವು ಹೀಗೆ. ಸೊ ಆದಷ್ಟು ಸ್ವಲ್ಪ ಬೇಗ ಬನ್ನಿ, ನಾವು ಲೇಟಾಗಿ ಸೊ ಫೈನಲಿ ಫ್ರೆಂಡ್ಸ್ ಎಲ್ಲ ಆಯಿತು. 4 ಜನ ಗಿವ್ ಅಪ್ಪು, 5 ಜನ ಅಲ್ಲ, 5 ಜನ ಗಿವ್ ಅಪ್ ಆಯಿತು. ನಾವೀಗ ಜಸ್ಟ್ ನೆಕ್ಸ್ಟ್ ಫೈನಲಿ ಈಗ ಉಳಿದಿರೋದು ಟ್ರೆಕ್ಗೆ 6 ಜನ ಅಲ್ವಾ, 6 ಜನ. ಬನ್ನಿ ನೋಡೋಣ, ಹೀಗೆ ಹೋಗ್ಬೇಕಾಗಿರೋದು ನಮ್ಮದು. ನಮ್ಮ ಗೈಡ್ಗೆ ವೆಯ್ಟಿಂಗ್ ಇಲ್ಲಿ. ಸೊ ನಮ್ಮ ಹೋಗಬೇಕಾಗಿರೋ ರೂಟಿಂಗ್ ನೋಡಿಲಿ, ಈ ಫಾರೆಸ್ಟ್ ಚೆಕ್ ಪೋಸ್ಟಿಂದ ಪಕ್ಕದಲ್ಲಿ ಒಂದು ಮನೆಗೆ ಸಿಗ್ಬೋದು. ಬನ್ನಿ ಅವನ ನೋಡೋಣ. ನೀವು ಬಂದಿದ್ದೀರಿ, ಇಳಿದು ಬಿಡೋಣ. ನೋಡಿ, ಮಿಡ್ಲಲ್ಲಿ ಒಂದು ಅಡಿಕೆ ತೋಟ ಇದೇ. ನಮಗೆ ಈ ದಾರ ಕಟ್ಟಿದ್ದಾರೆ ನೋಡಿ, ಕಾಣಿಸುತ್ತಾ ಗೋಪುರಲ್ಲಿ? ಅಡಿಕೆ ತೋಟ ನೋಡಿ, ಹೀಗೆ
ನೆಕ್ಸ್ಟ್ ಸ್ಟೀಪ್ ಸ್ಟಾರ್ಟ್. ಏನು ಸೀನರಿ ನೋಡಿ, ಏನು ಹೇಳಿ ನಮ್ಮ ಬಾಯ್ಸ್. ದಾರಿಯಲ್ಲಿ ನಡೀತಾ ಹಾಂ ಚಾರ್ಜ್ ಇದೆ, 4 ಬ್ಯಾಟ್ರಿ ಎಕ್ಸ್ಟ್ರಾ ಇದೆ. ಹಾಂ ಬನ್ನಿ ಬನ್ನಿ, ಲೆನ್ಸ್ಗೆ ಫ್ರೇಮಿಗೆ ಬರಬೇಕು. ಆಯ್ತು ನೋಡಿ, ಬನ್ನಿ ಬನ್ನಿ ಜನರೇ, ಫ್ರೇಮಿಗೆ ಬನ್ನಿ. ಫ್ರೇಮ್ ಚಿಕ್ಕ ಆಯ್ತು, ವಿ ಅಚೀವ್ಡ್ ಫಸ್ಟ್ ಲೆವೆಲ್ ಅಚೀವ್ಡ್. ನೋಡಿ ಈಗ ಮೇಲೆ ಹತ್ತಬೇಕು ಬೆಟ್ಟ. ಬನ್ನಿ ಅಲ್ಲ, ಈ ಟ್ರೆಕ್ಕಿಂಗು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಚೆಕ್ ಮಾಡೋಕ್ಕೆ ಸ್ವಲ್ಪ ಆಗುತ್ತೆ. ಬಾ 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 ಮುಂದೆ ಬಾ, ಹಂಗೆ ಅಷ್ಟೇ, ಕೈ ಇರುತ್ತೆ, ಸ್ಲಿಪ್ ಆಗಲ್ಲ. ಬಾ ಏನು ಹೇಳಿ ಫ್ರೆಂಡ್ಸ್, ಕ್ರೇಜಿ ಅಲ್ವಾ? ಫುಲ್ ಚಿತಾಲ್ಪತ್ತಲ್ಲಿ ಟ್ರೆಕ್ಕಿಂಗ್ ಇವತ್ತು. ಹಾಂ, ಕಾಲುಗಳು ಕೈಗಳು ನೋಡಿ. ಒಂದು ಫಾಲ್ಸು, ಇನ್ನೊಂದು ಫಾಲ್ಸಿಗೆ ನಮ್ದೊಂದು ಮಂಜುಮಲ್ ಬಾಯ್ ಸ್ಟೋರಿ ಆಗುತ್ತೇನೆ ಇವಾಗ. ಹಾಂ, ಫುಲ್ ಸ್ಲಿಪ್ಪರ್ ಇದೆಯಲ್ಲ. ನೋಡ್ಕೊಳ್ಳಿ ಬಾಯ್ಸ್, ಫುಲ್ ಸ್ಲಿಪ್ಪರ್ ಇದೆ. ನೋಡಿ ಫ್ರೆಂಡ್ಸ್, ಇದೇ ಟ್ರೆಕ್ಕು. ಎಕ್ಸ್ಟ್ರೀಮ್ ಸ್ಟೀಪಲ್ಲಿ ಬಂದರೆ ಇನ್ನು ಮೇಲೆ ಹೋಗ್ಬೇಕು. ಏನು ಹೇಳೆ, ಜಾಲಿ ಎಲ್ಲ ಜಾಲಿ. ನೋಡಿ 2 ಕಾಲಲ್ಲ 4 ಕಾಲಲ್ಲಿ ಹತ್ತಾಯಿದ್ರಿ. ಬನ್ನಿ ಸ್ನೇಹಿತರೆ, ಹತ್ಬಿಡೋಣ, ಏನಾಗುತ್ತೆ. ಬಾಯ್ಸ್ ಎಲ್ಲ ನೋಡಿ, ಮಾತಾಡೋಕ್ಕಾಗಲ್ಲ, ಫುಲ್ ಹೈಟ್ ಅಲ್ವಾ? ಏನು ಹೇಳಿ. ಈಗ ನಾವು ನೋಡಿದ್ದು ಸೆಕೆಂಡ್ ಫಾಲ್ಸು, ಅದಲ್ಲ, ಇದ್ರ ಮಲೆ ಫಾಲ್ಸು, ಇದ್ದಲು ಮನೆ. ಇವಾಗ ಹೋಗ್ತಿರಲ್ಲ, ಅದೇ ಇದ್ದಲು ಮನೆ ಫಾಲ್ಸ್. ಸ್ಟೀಪ್ ಫುಲ್ಲು ಮರಗಳ ಕೊಂಬೆ ಬೇರುಗಳು ಇಟ್ಕೊಂಡೇ ಹತ್ತಬೇಕು. ಹಾಂ, ಬನ್ನಿ ಫಾಲ್ಸ್ ಹತ್ರ ಹೋಗೋಣ ಸ್ನೇಹಿತರೆ. ಇದ್ದಲ್ ಮನೆ ಫಾಲ್ಸ್ ನೋಡಿ, ಏನು ಬ್ಯೂಟಿಫುಲ್ ಆಗಿದೆ. ಹಾಂ, చూపిస్తారా? మొబైల్
ಹಾರ್ಡ್ ಟ್ರೆಕ್ ಮಾಡಿಕೊಂಡು ವಿಡಿಯೋ ಮಾಡೋದು ತುಂಬ ಕಷ್ಟ ಇದೆ. ಏನು ಹೇಳಿ? ಹಾಂ, ಇದ್ದಿನ ಮನೆ ಫಾಲ್ಸಿಂದ ಫುಲ್ ಸ್ಟೀಪ್ ನೋಡಿ. ಫುಲ್ ಸ್ಟೀಪ್, ಹಿಂಗೆ ಫುಲ್ಲು ಅಲ್ಲಿ ಆಕಾಶ ಕಾಣಿಸುತ್ತಲ್ಲ ಅಲ್ಲಿವರೆಗೂ ಹೋಗ್ಬೇಕು. ಇವಾಗ ಹಿಂಗೆ ಹೋಗ್ಬೇಕಂತ ನಾವು. ಇವಾಗ ಹೆಂಗೆ ಹೋಗುತ್ತೆ? ಹತ್ತು ಬಂದಿದ್ದು ನೋಡಿಲಿ, ನೋಡಿ ಫಾಲ್ಸ್ ಎಲ್ಲಿದೆ? ಎಲ್ಲ ಪಾತಾಳದಲ್ಲಿದೆ. ಹತ್ಕೊಂಡು ಬಂದಿದ್ದು ನೋಡಿ, ಹಿಂಗೆ ಎತ್ಕೊಂಡು. ನೀವೇನಾದ್ರು ಬಂದರೆ ಪ್ರಿಪೇರ್ ಹಾಕ್ಕೊಂಡು ಬನ್ನಿ. ಬಟ್ ಪ್ರಕೃತಿಯ ತಾಯಿಯ ಮಡಿಲಲ್ಲಿ ಇರೋ ಫೀಲಿಂಗ್ ಏನಿದೆ ಅದೇ ಇದೆ ನೋಡಿ. ಹಿಂಗೆ ರೋಪ್ ಇಟ್ಕೊಂಡು ಮೇಲೆ ಈಗ ಹೋಗ್ಬೇಕು ನಾವು. ಅಲ್ಲಿಗೆ ಒಂದು ಜೀಪ್ ಪಾಯಿಂಟ್ ಇದೆ, ಅಲ್ಲಿ ಹೋಗ್ಬೇಕು. ಇನ್ನೂ 1 ಅವರ್ ಆಗುತ್ತೆ. ಬನ್ನಿ. ಸೂರ್ಯನ ಮುಖ ನೋಡಿ ಅಲ್ಲ, ನೋಡಿ ಹೇಳಿ ನೋಡಿ ಹೋಗುವಂಥ ದಾರಿ. ಇಲ್ಲಿ ಶಿಲ್ಪ ಹೆಂಗ್ ಬರ್ತಾ ಇದ್ಲಪ್ಪ? ಅಲ್ಲ, ಇಲ್ಲಿ ಶಿಲ್ಪ ಹೆಂಗ್ ಬರ್ತಾ ಇದ್ಲು? ಸಿಕ್ಕಾಕೊಂಡ್ಬಿಡ್ತಾ ಇದ್ಲಲ್ಲ ಶಿಲ್ಪ. ಪತ್ತಿದ್ದೀರ ನೋಡಿ, ಏಕ್ದಮ್ ಡೌನ್ ಸ್ಟೀಪ್ ಇದೆ ಇಲ್ಲಿ. ಬಾ ನೋಡಿ, ಹತ್ತಿದ ತಕ್ಷಣ ಬೆಟ್ಟದ ಮೇಲ್ಗಡೆ ಎಂಥ ವ್ಯೂ ಅಂತೀರ ನೋಡಿ. ನೋಡಿ ಇನ್ನೂ ಹೋಗ್ಬೇಕು ಮೇಲೆ ತುದಿಗೆ ಹೋದ್ರೆ ತುದಿ ಮತ್ತೆ ಸ್ವಲ್ಪ ಸ್ಟೀಪ್ ಡೌನ್ ಅಂತೆ. ಬನ್ನಿ ಹೋಗೋಣ. ಹೇಳೆ ನೋಡಿ, ಈ ಒಂದು ಟೆರೇನ್ ಡಿಫ್ರೆಂಟ್ ಆಗಿದ್ದಾವೆ ಸ್ನೇಹಿತರೆ. ಏನೇನು ಡಿಫ್ರೆನ್ಸ್ ನೋಡಿ. ಈ ಟೆರೇನ್ ಹೇಗಿದೆ? ಈ ಕಡೆ ಫುಲ್ ಪಾತಾಳ, ಈ ಎಡ್ಜು ಬೆಟ್ಟದ ತುದಿ ಎಡ್ಜಲ್ಲೇ ನಡೀತಾ ಇದೆ ನೋಡಿ. ಇಷ್ಟೇ ನೋಡಿ, ಮಳೆ ಇದ್ದಿದ್ರೆ ಇನ್ನೂ ಚಿತಾಲ್ ಪತಾಲ ಸೂಪರ್ ಅಂದರೆ ಸೂಪರು. ಇಷ್ಟು ಟಯರ್ಡ್ ಆಗಲ್ಲ ಮಳೆ ಇದ್ದರೆ, ಚಳಿ ಇದ್ದರೆ. ಬಿಸಿಲಿದ್ರೇ ಟಯರ್ಡ್ ಜಾಸ್ತಿ. ಏನು ಪಾಯಿಂಟ್ ಇದು? ಇದಾ ಸರ್ವೇಕಲ್ಲ? ಹಾಂ. ಪರಿಸರ ರಕ್ಷಣೆ ಮತ್ತು ಸ್ವಚ್ಛತೆಗೆ ಪ್ರತಿಯೊಬ್ಬರು ಕೈ ಜೋಡಿಸೋಣ. ಇದು ಸರ್ವೆ. ಸೊ ಫ್ರೆಂಡ್ಸ್, ಫೈನಲಿ ವಿ ರೀಚ್ಡ್ ಕೊಡಚಾದ್ರಿ ಹಿಲ್ ಟಾಪ್. ಏನೇಳೆ ವ್ಯೂ ಪಾಯಿಂಟ್. ಊಟ ಮಾಡ್ತಾಯಿದ್ರಿ. ಟೈಮ್ ಎಷ್ಟೀಗ? 2 ಗಂಟೆ. ಊಟ ಮಾಡ್ತಾಯಿದ್ರಿ. ಬನ್ನಿ, ತುಂಬ ಹೊಟ್ಟೆ ಇಷ್ಟ ಇದೆ. ಜಾಸ್ತಿ ವಿಡಿಯೋ ಮಾಡೋದು ಬೇಡ. ನೋಡಿ, ನಮ್ಮ ಗೈಡು ಕೊಡಚಾದ್ರಿ ಬಗ್ಗೆ ನಿಮಗೆ ಅನಿಸಿಕೆ? ಕೊಡಚಾದ್ರಿ ಟ್ರೆಕ್ಕು ಏನು ಹೇಳಿ, ಫಿಟ್ನೆಸ್ ಇದ್ದರೆ ಬನ್ನಿ, ಇಲ್ಲಾಂದರೆ ಬರಬಾರ್ದು. ಹೇಳಿ ಫ್ರೆಂಡ್ಸ್, ಫೈನಲಿ ವಿ ಡಿಡ್ ಇಟ್. ನೋಡಿ, ಕೊಡಚಾದ್ರಿ ಟ್ರೆಕ್ಕಿಂಗ್ ಕಂಪ್ಲೀಟ್. ಪೀಕಿಗೆ ಬಂದಾಯಿತು. ಪೀಕ್ನ ವ್ಯೂ ನೋಡಿ ಹೇಗಿದೆ.
ಈಗ ಏನಂದರೆ ಇನ್ನೂ ಒಂದು 2 ಕಿಲೋಮೀಟ್ರ್ ಹೋಗ್ಬೋದು ಶಂಕರಪೀಠ ಹತ್ರ. ಬಟ್ ಏನಂದರೆ ಸೇಮ್ ಇದೇ ವ್ಯೂ ಗಾಳಿಪಟ ಶುರು ಮಾಡಿದ್ದೆ. ಇದೆ ನೋಡಿ, ಗಾಳಿಪಟ ಶೂಟಿಂಗ್ ಆಗಿರೋ ಸ್ಪಾಟ್ ಇದೆ. ಸೊ ಇಲ್ಲಿ ಒಂದು ಕೊಲ್ಲೂರು ಮೂಕಾಂಬಿಕಾದ ಮೂಲ ದೇವಸ್ಥಾನ ಇದೆ. ವಾಯ್ಸ್ ಎಲ್ಲ ಅಲರ್ಟ್ ಆಗಿದ್ದಾರೆ ಫೋಟೋಕ್ಕಾಗಿ. ಓಕೆ, ಬನ್ನಿ ಇಲ್ಲೇ ನಮ್ಮ ಕೊಡಚಾದ್ರಿ ಟ್ರೆಕ್ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೀವೇನೋ ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್, ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಫ್ರಮ್ ಗೌಡ ಆನ್ ರೋಡ್. ಗುಡ್ ಬೈ. ಜೈ ಕರ್ನಾಟಕ. रुको जरा सबर करो. ಸೊ ಫ್ರೆಂಡ್, ಇದೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಮೂಲ ಸ್ಥಾನ. ಇಲ್ಲೇ ಜೀಪಲ್ಲಿ ಆಫ್ ರೋಡ್ ಬಂದ್ವಿ ನಾವು ಪೀಕ್ ಪಾಯಿಂಟಿಂದ, ಮತ್ತು ರಿಟರ್ನ್ ಜೀಪಲ್ಲೇ ಹೋಗೋದು. ಬನ್ನಿ ನೋಡಿ, ಇದೆ ಕೊಲ್ಲೂರು ಮೂಕಾಂಬಿಕೆಯ ಮೂಲ ದೇವಸ್ಥಾನ. ಪಿಕ್ಚರ್ ಬಿಟ್ಟಾಯ್ತು ಇದೆ ಕೊಲ್ಲೂರು ಮೂಕಾಂಬಿಕೆಯ ಮೂಲ ಸಿದ್ದೇಶ್ವರ ಹಿರಿಯ ದೇವಸ್ಥಾನ ಕೊಡಚಾದ್ರಿ. ಇವ್ರು ಎಲ್ಲಿ ಹೋಗ್ತಾ ಇದ್ರು? ದೇವಸ್ಥಾನ ಅಲ್ಲಂತ ಮೇಲೆ ದೇವಸ್ಥಾನ ಮೇಲಿದೆ ಅಂತೆ. ಬನ್ನಿ ನೋಡೋಣ. ಇದೊಂದು ಸ್ಮಾಲ್ ಟ್ರೆಕ್ ಇದೆ. ಜೀಪ್ ಪಾರ್ಕ್ ಮಾಡಿ ನೋಡಿ, ಈ ಕಡೆ ನೋಡಿ ಹೇಗಿದೆ. ಫ್ರೆಂಡ್ಸ್, ಇದೆ ಮೂಕಾಂಬಿಕಾ ದೇವಸ್ಥಾನದ ಮೂಲ ದೇವರು ಪರ್ವತೇಶ್ವರ ದೇವಸ್ಥಾನ ಅಂತ ನೋಡಿ. ಧಾರ್ಮಿಕ ದತ್ತ ಇಲಾಖೆ ಶ್ರೀ ಪರ್ವತೇಶ್ವರ ದೇವಸ್ಥಾನ ಕೊಡಚಾದ್ರಿ. ಫುಲ್ಲು ತುದಿಯಲ್ಲಿ ಕೊಡಚಾದ್ರಿ ತುದಿ. ಜೀಪ್ ಆಫ್ ರೋಡಿಂಗ್ ಟ್ರೆಕ್ಕಿಂಗ್ ಆಯ್ತಲ್ಲ, ರಿಟರ್ನ್ ಜೀಪಲ್ಲಿ ಫುಲ್ ಆಫ್ ರೋಡಿಂಗ್. ಬಾಡಿ ಮಸಾಜ್ ಫ್ರೀ. ಜೀಪ್ ಬಾಡಿಗೆ ತೊಗೊಂಡ್ರೆ ಬಾಡಿ ಮಸಾಜ್ ಫ್ರೀ.